ಸರ್ಕಾರ ರಚನೆಯಲ್ಲಿ ಟ್ರಬಲ್ ಶೂಟರ್ ಆದ ಕಾಂಗ್ರೆಸ್. ಬೆಳಗ್ಗೆಯಿಂದಲೂ ಸಂಧಾನ ಸರ್ಕಸ್ ನಡೆಸ್ತಾ ಇತ್ತು ಕಾಂಗ್ರೆಸ್. ಸಿಪಿಐ ಸಿಪಿಎಂ ಶಾಸಕರ ಜೊತೆಗೆ ನಿರಂತರವಾಗಿ ಕಾಂಗ್ರೆಸ್ ಸಂಪರ್ಕದಲ್ಲಿತ್ತು. ಸರ್ಕಾರ ರಚನೆಯಲ್ಲಿ ಈಗ ಕಾಂಗ್ರೆಸ್ ಟ್ರಬಲ್ ಶೂಟರ್ ಆಗಿದೆ. ಬೆಳಗ್ಗೆಯಿಂದಲೂ ಕೂಡ ಸಂಧಾನ ಸರ್ಕಸ್ ಅನ್ನ ಮಾಡ್ತಾನೆ ಬರ್ತಾ ಇದೆ ಕಾಂಗ್ರೆಸ್. ಸಿಪಿಐ ಸಿಪಿಎಂ ಶಾಸಕರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಕಾಂಗ್ರೆಸ್ನ ಶಾಸಕರು. ಕಾಂಗ್ರೆಸ್ ಮುಂಚೆನೆ ಹೇಳಿದ ಹಾಗೆ ಡಿಎಂಕೆ ಬಿಟ್ಟು ವಿಜಯ್ ಅವರ ಪಕ್ಷಕ್ಕೆ ನಾವು ಬೆಂಬಲವನ್ನ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಬರ್ತಾರೆ 5 ಶಾಸಕರನ್ನ ಒಳಗೊಂಡಂತ ಕಾಂಗ್ರೆಸ್. ಸೊ ಆ ನಿಟ್ಟಿನಲ್ಲಿ ಏನಾಗುತ್ತೆ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ಇನ್ನುಳಿದಂಥ ಶಾಸಕರನ್ನ ತರೋ ಜವಾಬ್ದಾರಿ ನಮ್ದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಕಾಂಗ್ರೆಸ್ನ ಶಾಸಕರು ವಿಜಯ್ ಅವರಿಗೆ ಹೇಳಿರ್ತಾರಂತೆ. ಸೊ ಕೊಟ್ಟ ಮಾತಿನಂತೆ ಈಗ ಕಾಂಗ್ರೆಸ್ ಶಾಸಕರು ಬೇರೆ ಬೇರೆ ಪಕ್ಷಗಳ ಜೊತೆಗೆ ಮಾತುಕತೆಯನ್ನ ನಡೆಸಿಕೊಂಡು ಈಗ ಒಂಥರ ಟ್ರಬಲ್ ಶೂಟರ್ ತರ ಆಗಿದೆ ಕಾಂಗ್ರೆಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಸಂಪಾದಕರಾದ ಸತೀಶ್ ಆಂಜನಪ್ಪ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಕ್ಷಣ ಕ್ಷಣಕ್ಕೂ ಒಂದೊಂದು ತಿರುವನ್ನ ಪಡೆದುಕೊಂಡು ಹೋಗ್ತಾ ಇದೆ ತಮಿಳುನಾಡಿನ ರಾಜಕಾರಣ. ಸದ್ಯಕ್ಕೆ ಏನು ನಡೀತಾ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ, ನಿರೀಕ್ಷೆ ಇತ್ತು ಇವತ್ತೊಂದು ಫೈನಲ್ ಆಗಬಹುದು ಅಂತ. ಯಾಕಂದರೆ ರಾಜ್ಯಪಾಲರು ನಿನ್ನೆ 2 ಸಲ ಮೀಟ್ ಆಗಿದ್ದಾಗ ವಿಜಯ್ಗೆ ಈ ತಿಂಗಳ 10ನೇ ತಾರೀಕು ನಿಮ್ಮ ಬಹುಮತವನ್ನು ಸಾಬೀತುಪಡಿಸಬೇಕು, ಅದಾದ ನಂತರ ನಾನು ಬೇರೆ ನಿರ್ಧಾರವನ್ನು ಕೈಗೊಳ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದರು ವಿಜಯ್ಗೆ. ಸೊ ಈ ನೆಲೆಯಲ್ಲಿ ವಿಜಯ್ ನಿನ್ನೆ ರಾಜ್ಯಪಾಲರ ಭೇಟಿ ನಂತರ ತನ್ನ TVK ಪಕ್ಷದ ಜೊತೆ ಸಭೆಯನ್ನು ಮಾಡಿದರು, ಕಾನೂನು ಪಂಡಿತರ ಜೊತೆ ಕೂಡ ಸಭೆ ನಡೆದರು. ಇವತ್ತು ಬೆಳಗ್ಗೆ ಮತ್ತೆ TVK ನಾಯಕರ ಜೊತೆ ಸಭೆಯನ್ನು ಮಾಡಿದರು. ಜೊತೆಗೆ ಕಾಂಗ್ರೆಸ್ ನಾಯಕರ ಜೊತೆ ಟಚ್ಚಲ್ಲಿದ್ದರು ವಿಜಯ್. ಸೊ ಏನು ಮಾಡಬೇಕು ಅಂತ, ಯಾಕಂದರೆ ಒಂದು ಕಡೆ ADMK ಮತ್ತು DMK ಮೈತ್ರಿ ಆಗಿಬಿಡುತ್ತೆ, ಮಹಾಮೈತ್ರಿ ಆಗಿಬಿಡುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಈ ನಡುವೆ ಕಾಂಗ್ರೆಸ್ ಎಂಟ್ರಿ ಆಯಿತು ಇಲ್ಲಿ. ರಾಮ್, ಸಹಜವಾಗಿಯೇ ಕಾಂಗ್ರೆಸ್ಗೆ ಈಗ ಯಾವುದೇ ಒಂದು ಪಕ್ಷ ಹೊಸದಾಗಿ ಬಂದರೆ ಆಡಳಿತದ ಅನುಭವದ ಕೊರತೆ ಇದ್ದೇ ಇರುತ್ತೆ. ಎಸ್ಪೆಷಲಿ ವಿಜಯ್ಗೆ ರಾಜಕಾರಣವೇ ಗೊತ್ತಿರಲಿಲ್ಲ. ಒಬ್ಬ ಸ್ಟಾರ್ ನಟನಾಗಿ, ಒಬ್ಬ ಹೀರೋ ಆಗಿ ಸಿನಿಮಾಗೆ ಎಂಟ್ರಿ ಕೊಟ್ಟು ಅದೇ ರೀತಿ ಹೀರೋ ಆಗಿ ಗೆದ್ದಂಥವ್ರು ಆಡಳಿತಾತ್ಮಕವಾಗಿ ಯಾವೆಲ್ಲ ಫಾಲೋ ಮಾಡಬೇಕು, ಹೇಗೆ ಪಕ್ಷಗಳನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಐಡಿಯಾ ಬಹುಶಃ ವಿಜಯ್ಗೆ ಇರಲಿಕ್ಕಿಲ್ಲ ಅನಿಸುತ್ತೆ. ಅದಕ್ಕೇ VCK ಪಾರ್ಟಿಯವರು ಕೂಡ ವಿಜಯ್ ಮೇಲೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ವಿಜಯ್ ನಮಗೆ ಗೆದ್ದ ಮೇಲೆ ನಮ್ಮ ಜೊತೆ ಮಾತಾಡಿಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಟ್ಟಿದ್ರು, ನಮ್ಮ ಶಾಸಕರನ್ನ ದಾರಿ ತಪ್ಪಿಸುವಂಥ ಕೆಲಸವನ್ನು ವಿಜಯ್ ಮಾಡಿದ್ರು, ಅದಕ್ಕೆ ನಮಗೆ ವಿಜಯ್ ಮೇಲೆ ಬೇಸರ ಇದೆ ಅನ್ನೋ ಒಂದು ಮಾತನ್ನು ಹೇಳಿದರು VCK ಶಾಸಕರು. ಅಂದರೆ ವಿಜಯ್ಗೆ ಔಪಚಾರಿಕವಾಗಿ ಬೇರೆ ಬೇರೆ ಪಕ್ಷಗಳನ್ನು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಯಾಕಂದರೆ ರಾಜಕಾರಣದಲ್ಲಿ ಹೊಸಬರು, ಹಾಗಾಗಿ ಯಾವ ಥರ ಅಂಗಪಕ್ಷಗಳನ್ನು, ಮೈತ್ರಿ ಪಕ್ಷಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಐಡಿಯಾ ಇರಲಿಕ್ಕಿಲ್ಲ. ಹೀಗಾಗಿನೇ ಬೆಳಗ್ಗೆ ಕಾಂಗ್ರೆಸ್ ನಾಯಕರ ಜೊತೆ ವಿಜಯ್ ಮಾತನಾಡಿದ್ರು. ಅದಾದ ನಂತರ ಇಲ್ಲಿ ಬಹುಮುಖ್ಯವಾಗಿ ಕರ್ನಾಟಕದ ಮಲ್ಲಿಕಾರ್ಜುನ್ ಖರ್ಗೆ, AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ CPI ಮತ್ತು CPM ಶಾಸಕರ ಜೊತೆ, ಅವರ ನಾಯಕರ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ. ಇವತ್ತು CPI ಮತ್ತು CPMನ ಅವರ ಮುಖಂಡರ ಸಭೆ ಇತ್ತು. ಆ ಸಭೆಯಲ್ಲಿ ವಿಜಯ್ಗೆ ಬೆಂಬಲ ಕೊಡಬೇಕು ಅನ್ನೋ ವಿಚಾರವಾಗಿ ಚರ್ಚೆ ಆಗಿದೆ ರಾಮ್. ಸೊ ಅದಕ್ಕೆ ಕಾರಣಕರ್ತರು ಕಾಂಗ್ರೆಸ್, ಎಸ್ಪೆಷಲಿ ಮಲ್ಲಿಕಾರ್ಜುನ್ ಖರ್ಗೆ. ಸೊ ಇಲ್ಲಿ ಟ್ರಬಲ್ ಶೂಟರ್ ಆಗಿದ್ದು ಖರ್ಗೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೊ ಹಾಗಾಗಿ ಈ ರೀತಿಯ ಒಂದು ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನು ರಚಿಸುವಂಥ ಒಂದು ಚಾಕಚಕ್ಯತೆ ಕಾಂಗ್ರೆಸ್ಗೆ ಇದೆ. ಸೊ ಅಲ್ಲಿ ಎಂಟ್ರಿ ಆಗಿದ್ದು ಖರ್ಗೆ. ಹೀಗಾಗಿ ವಿಜಯ್ಗೆ ಇದ್ದಂತಹ ಬಹುದೊಡ್ಡ ಸವಾಲು 118 ಸ್ಥಾನವನ್ನು ತೋರಿಸ್ಬೇಕು. ಈಗ 107 ವಿಜಯ್ಗಿದೆ TVK ಪಕ್ಷಕ್ಕೆ, 5 ಕಾಂಗ್ರೆಸ್ ಶಾಸಕರ ಬಲ ಇದೆ, 112 ಆಯಿತು. ಇನ್ನು CPIನ 2, CPMನ 2, ಸೊ 116 ಆಗಿದೆ. ಸೊ ಇನ್ನು 2 VCK ಇನ್ನೂ ಅಧಿಕೃತ ಆಗಿಲ್ಲ. VCK ಅವರು ಈಗ 5 ಗಂಟೆಗೆ ಅಥವಾ 4 ಗಂಟೆಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರು ಕೂಡ ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡಲಿದ್ದಾರೆ ಅನ್ನೋ ಒಂದು ಮಾಹಿತಿ ಹೊರಬರ್ತಾ ಇದೆ. ಈ ನಡುವೆ ಬೆಳಗ್ಗೆ CPI ಮತ್ತು CPM ಸಭೆ ಆದ ತಕ್ಷಣ ಬಹುಶಃ ವಿಜಯ್ಗೆ ಮಾಹಿತಿ ಇತ್ತು ಅನಿಸುತ್ತೆ, ಅಂದರೆ ನಾವು ನಿಮಗೆ ಬೆಂಬಲ ಕೊಡ್ತಾ ಇದ್ದೀವಿ ಅಂತ. ಸೊ ಈಗ 4:15ಗೆ ರಾಜ್ಯಪಾಲರ ಭೇಟಿ ನಿಗದಿಯಾಗಿದೆ, ಸಮಯ ನಿಗದಿಯಾಗಿದೆ. ಸೊ ಇಲ್ಲಿ ಒಂದು ವೇಳೆ ರಾಜ್ಯಪಾಲರ ಭೇಟಿ ವೇಳೆ ವಿಜಯ್ ನನಗೆ 118 ಶಾಸಕರ ಬಲ ಇದೆ ಅನ್ನೋದನ್ನು ತೋರಿಸಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಕೂಡ ರಾಜ್ಯಪಾಲರು ವಿಜಯ್ ಪ್ರಮಾಣ ವಚನಕ್ಕೆ ಅವಕಾಶ ಕೊಡ್ತಾರೆ. ಸೊ ಇವತ್ತು 4:15 ನಂತರ ವಿಜಯ್ ಯಾವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಎಷ್ಟು ಶಾಸಕರ ಬಲ ಇದೆ ಅನ್ನೋದು ಕ್ಲಾರಿಟಿ ಸಿಗುತ್ತೆ ರಾಮ್. ಜೊತೆಗೆ ಇನ್ನು VCK ಅವರು ಅಧಿಕೃತವಾಗಿ ತಮ್ಮ ಬೆಂಬಲವನ್ನು ಅನೌನ್ಸ್ ಮಾಡಿಲ್ಲ.
ವಿಜಯ್ಗೆ. ಜೊತೆಗೆ ಮುಸ್ಲಿಂ ಲೀಗ್ ಪಾರ್ಟಿ ಕೂಡ ಇದೆ. ಮುಸ್ಲಿಂ ಲೀಗ್ ಪಾರ್ಟಿ ಕೂಡ 2 ಶಾಸಕರನ್ನ ಹೊಂದಿರತಕ್ಕಂಥದ್ದು. ಅವ್ರು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ರು, ನಾವು 59 ವರ್ಷಗಳಿಂದ DMK ಮೈತ್ರಿಯಲ್ಲಿದ್ದೀವಿ, ಹಾಗಾಗಿ ನಾವು ಬೇರೆ ಪಕ್ಷಗಳಿಗೆ ನಾವು ಸಪೋರ್ಟ್ ಮಾಡಲ್ಲ ಅಂತ. ಬಟ್ ಈಗ ಕಾಂಗ್ರೆಸ್ ಎಂಟ್ರಿ ಆಗಿರೋದ್ರಿಂದ ಈಗ CPI ಆಗಿರ್ಬೋದು, CPM ಆಗಿರ್ಬೋದು, ಕಾಂಗ್ರೆಸ್ಗೆ ಕೇರಳದಲ್ಲಿ ವಿರೋಧಿಗಳು ಎಡಪಕ್ಷಗಳು. ಬಟ್ ಇಡೀ ದೇಶ ಬಂದಾಗ ಇಂಡಿಯಾ ಮೈತ್ರಿಕೂಟದ ಭಾಗ CPI ಮತ್ತು CPM. ಕೇರಳದಲ್ಲಿ ಮಾತ್ರ ಅವರು ಅಪೋಸಿಟ್ ಆಗಿ ಇರ್ತಾರೆ. ಸೊ ಹೀಗಾಗಿನೇ ಕಾಂಗ್ರೆಸ್ ಈ ಎರಡೂ ಪಕ್ಷದ ಜೊತೆ ಮಾತಾಡಿ ತಮ್ಮ ಬೆಂಬಲವನ್ನು ಕೋರಿದ್ರಿಂದ ಈಗ ಸಪೋರ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಅದೇ ರೀತಿ ಮುಸ್ಲಿಂ ಲೀಗ್ ಕೂಡ ಇಂಡಿಯಾ ಮೈತ್ರಿಕೂಟದಲ್ಲಿದೆ, ಕಾಂಗ್ರೆಸ್ ಜೊತೆ ಮೈತ್ರಿಕೂಟದಲ್ಲಿ ಮುಸ್ಲಿಂ ಲೀಗ್ ಇದೆ, ಹಾಗಾಗಿ ಅವರು ಕೂಡ ಸಪೋರ್ಟ್ ಮಾಡಬಹುದು. ಅಲ್ಲಿಗೆ ವಿಜಯ್ ಅವರ ಬೆಂಬಲ ಅಂದರೆ ಅವ್ರಿಗೆ 120 ಶಾಸಕರ ಬೆಂಬಲ ಸಿಗುತ್ತೆ ರಾಮ್. ಹಾಗಾಗಿ ಸುಲಭವಾಗಿ ಸರ್ಕಾರವನ್ನು ರಚನೆ ಮಾಡಬಹುದು. ಬಟ್ 4:15 ಈ ಗವರ್ನರ್ ಸಭೆಯ ನಂತರ ಒಂದು ಕ್ಲಾರಿಟಿ ಸಿಗಬಹುದು ರಾಮ್. ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಮಾಹಿತಿಗಾಗಿ.